मुसीबत का एहसास है, इंसान है, लेकिन उसी जगह पे फिर हमें ये खून वो ताकत अता करता है कि फिर दुनिया ಇಡೀ ಪ್ರಪಂಚ ಒಬ್ಬೇ ವ್ಯಕ್ತಿ ಇತ್ತು. ಇಡೀ ಪ್ರಪಂಚಕ್ಕೆ ಹುಮ್ನಾಟಿ ಐಡಲ್ ಇಟ್ಕೊಂಡಿದ್ದಂಥ ಸೈಯದ್ ಖಾಮನಿ ಸಾಹೇಬ್ ಇವರು ಕೊಲೆಯಾಗಿದೆ. ಅದಕ್ಕೆ ತುಂಬಾ ನೋವಾಗಿದೆ. ಹಾಗೂ 3 ದಿವಸ ಅಲಿಪುರ ಕೂಡ ಶೋಕಾಚರಣೆ ಇರುತ್ತೆ. ಸರ್, ಖಮೈನಿಗೂ ಸಾಹೇಬ್ರಿಗೂ ಮತ್ತೆ ಅಲ್ಲಿಪುರಕ್ಕೆ ಏನು ಸಂಬಂಧ ಅಂತ? ಸಂಬಂಧ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಧರ್ಮಗುರುವಾದಂತಹ ಸೈಯದ್ ಖಾಮನಿ ಸಾಹೇಬ್ರವರು 1986 ಅಲ್ಲಿ ಅಲಿಪುರಕ್ಕೆ ಬಂದು ಹೋಗಿರೋದು. ಹಾಗೂ ಇಡೀ ಪ್ರಪಂಚ ಕನೆಕ್ಟಿವಿಟಿ ಇದೆ ಅವರು. ಈಗ ಶಿಯಾ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಅವ್ರ ಐಡಲ್ ರೀ, ಒಂದು ಐಡಲ್, ಒಂದು ಹ್ಯುಮ್ಯಾನಿಟಿಗೆ ಐಡಲ್ ಅಲ್ಲಿ ಇರೋಂಥ ಕೆಲಸ ಮಾಡಿರೋ ಅವರು. ಒಳ್ಳೆ ವ್ಯಕ್ತಿ. ಬಟ್ ನಾವು ಇದೆ ನಮಗೆಲ್ಲ ಜಸ್ಟ್ ಮಾತಾಡೋಕ್ಕಾಗಲ್ಲ. ಒಂದ್ಸಲ ಹಳ್ಳಿಪುರ ಬಂದೋಗಿದ್ರು ಅನ್ನೋ ಒಂದು ಮಾತಿದೆ. ಅಲ್ಲಿಪುರ ಖಾಮೇನಿ ಸಾಹೇಬರು ಹಳ್ಳಿಪುರ ಬಂದೋಗೋದು ಅಂತಿದೆ. ಅದು ನೆನಪು ಮಾಡ್ಕೊಂಡ್ರೆ ಯಾವ ಥರ ಅಂತ ಹೇಳ್ತಾರೆ? ಈಗೇನು ಆವಾಗ ಬಂದಾಗ ಅವರು ಆಸ್ ಎ ಕಮಾಂಡರ್ ಇತ್ತು. ಈಗ ಸುಪ್ರೀಂ ಆಗಿ ಆದಮೇಲೆ ಹೋದ್ಮೇಲೆ ಅವ್ರು ಸುಪ್ರೀಂ ಲೀಡರ್ ಆಗಿತ್ತು ಇರಾನ್. ಅದಾದಮೇಲೆ ಈ ನಪ್ಕಂದ್ರೆ ಆ ಟೈಮಲ್ಲಿ ನಾವು ಇರಲಿಲ್ಲ, ಸೀನಿಯರ್ಸ್ ಇತ್ತು, ಅವ್ರ ಹತ್ರ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಇದೆ, ಯಾಕಂದರೆ ಒಳ್ಳೆ ವ್ಯಕ್ತಿ, ಹ್ಯುಮ್ಯಾನಿಟಿ ವ್ಯಕ್ತಿ ಇವತ್ತು ತೀರೋಗಿದೆ ಅಂದರೆ ನಾವು ಇರುತ್ತೆ ಅಷ್ಟೇ. ಹಳ್ಳಿಪುರದಾಗ ಏನು ಪ್ರೊಟೆಸ್ಟ್ ಮಾಡ್ತಾರೆ ಇನ್ಮೇಲೆ ಅಂತ ಹೇಳ್ಬಿಟ್ಟು? ಏನಿಲ್ಲ, 3 days ಶೋಕಾಚರಣೆ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಟೋಟಲ್ ಅಲಿಪುರ ಕ್ಲೋಸ್ ಇದೆ. जो मजलूमों की हिमायत में बुलंद करने वाली आवाज नमाज शब